ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು NKT ಸೀರೀಸ್. ಇವತ್ತು ದಿನಾಂಕ ಬಂದು 18th. ಮೇ ಬಿ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತೇನೆ ಅನಿಸುತ್ತೆ, ಸೊ ಹಂಗಾಗಿ ಡೇಟ್ ಹೇಳ್ತಾ ಇದ್ದೀನಿ. ಇವತ್ತು ಕಿರಣ್ ಟ್ರೈನಿಂಗ್ಗೋಸ್ಕರ ಮುಂಬೈಗೆ ಹೋಗ್ತಿದ್ದಾನೆ. ಸೊ ಹಾಗಾಗಿ ನಾನು, ಪಾಪು, ವಿನಿ, ಮಮ್ಮಿ ಎಲ್ಲ ಕಿರಣ್ ಡ್ರಾಪ್ ಮಾಡ ಅಂತ ಏರ್ಪೋರ್ಟ್ ಕೊಟ್ಟಿದ್ದೀವಿ. ಸೇ ಹಾಯ್ ಕಮ್ಮಿ, ಹಾಯ್ ಮಾಡಮ್ಮ ಮಾಡಮ್ಮ ಮಾಡಮ್ಮ. ಓಕೆ, ಕಮ್ ಲೆಟ್ಸ್ ಗೋ ಟು ಏರ್ಪೋರ್ಟ್. ನನ್ನ ಸರಿಯಾಗಿ ಎಣ್ಣೆ ಹಚ್ಚಿದ್ನಿ. ಕಿರಣ್ ಕೂಡ ಅಲ್ಲಿಂದ ಹೊರಟ ಬಾಯ್ ಮಾಡಿಬಿಟ್ಟು, ನಾವು ಕೂಡ ಹಂಗೆ ಟರ್ಮಿನಲ್ 2 ಸೈಡ್ ಹೋಗ್ಬಿಟ್ಟು ನಾವು ಕೂಡ ಮನೆಗೆ ಬಂದ್ವಿ. ಕಿರಣ್ ಕೂಡ 10 ಡೇಸ್ ಆದಮೇಲೆ ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ನಲ್ವ, ಸೊ ಹಾಗಾಗಿ ಅವ್ನ ಬರ್ಡೇ ಕೂಡ 19th ಇತ್ತು. ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ, ಸೊ ಅವನಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಡೆಕೋರೇಷನ್ಗೆಲ್ಲ ರೆಡಿ ಮಾಡಿದ್ದೆ. ತೆಗೆದ್ಮೇಲೆ ಮಾಡಬೇಕು ಸಿಂಧು. ಚಂದ. ಅವ್ನು ಬರೋದು ತುಂಬ ಲೇಟಾಗಿತ್ತು, ಆಲ್ರೆಡಿ 12 o'clock ಆಗಿಬಿಟ್ಟಿತ್ತು. ಸೊ ಅವನಿಗೆ ಇನ್ಫಾರ್ಮ್ ಮಾಡಿದೆ, ಪಾಪು ಆಲ್ರೆಡಿ ಮಲಗಿದ್ದಾನೆ, ಸೊ ಸೌಂಡ್ ಮಾಡಬೇಡ, ನಿಧಾನಕ್ಕೆ ಬಂದು ಕಾಲ್ ಮಾಡು, ನಾನು ಬಂದು ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳಿದೆ. ಸ್ವಲ್ಪನೂ ಕೂಡ ಕ್ಲೂ ಕೂಡ ಇರಲಿಲ್ಲ. ಈ ಬ್ಲಾಸ್ಟರ್ ನೋಡಿದ್ರೆ ಬ್ಲಾಸ್ಟರ್ ಎಲ್ಲ ವೀಡಿಯೋದಲ್ಲಿ ನೋಡೋ ಥರ ನಮ್ಮ ವೀಡಿಯೋದಲ್ಲೂ ಕೂಡ ಫ್ಲಾಪೇ ಆಯಿತು. ಬ್ಲಾಸ್ಟೇ ಆಗಲಿಲ್ಲ. ಸೊ ಹಾಗಾಗಿ ಅವನಿಗೆ ಕೊಟ್ಟು ತಾನೇ ಓಪನ್ ಮಾಡಿಸ್ಬಿಟ್ಟು ಅವನಿಗೆ ಹಾಕ್ಸ್ತಾ ಇದ್ದೀನಿ ನೋಡಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ರೋಸ್ ತೊಗೊಂಬಂದಿದ್ದೆ, ಮತ್ತು ಕಿಟ್ಕ್ಯಾಟ್ ಚಾಕ್ಲೇಟ್ ಅಂದರೆ ಇಷ್ಟ ಅವನಿಗೆ, ಸೊ ಹಾಗಾಗಿ ಅದನ್ನು ತೊಗೊಂಬಂದಿದ್ದೆ. ಮತ್ತು ಅವನು ಹೇಳ್ತಾ ಇದ್ದೆ ಯಾವಾಗಲೂ, ನಾನು ತುಂಬ ದಪ್ಪ ಆಗಿದ್ದೀನಿ ಇವಾಗ, ಹಂಗೆ ಹಿಂಗೆ ಅಂತ. ಸೊ ಹಾಗಾಗಿ ಅದನ್ನೇ ಹೇಳ್ತಾ ಇದ್ದೆ, ದಪ್ಪ ಕಾಣ್ತಾ ಇದೆಯಾ ಅಂತ. ಅಂತೂ ಇಂತೂ ಬಂದರು ಅಂತ ಹೇಳಿ ವೆಲ್ಕಮ್ ಮಾಡ್ಕೊಂಡ್ವಿ. ಬನ್ನಿ ಕೇಕ್ ಕಟ್ ಮಾಡಿಸೋಣ. ಸಿಂಪಲ್ ಹಂಗೆ ಫ್ಲವರಿಂದ ಡೆಕೋರೇಷನ್ ಮಾಡಿದ್ವಿ. ವೆಲ್ಕಮ್ ಹೋಮ್ ಪ್ಲಸ್ ಹ್ಯಾಪಿ ಬರ್ಡೇ. ಅವ್ನ ಬರ್ಡೇ ಯಾಕೆಂದರೆ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ವಲ್ಲ, ಸೊ ಹಾಗಾಗಿ. ನಾನು ತನ್ವಿ ಕಿರಣ್ ಬರ್ಸ್ಟ್ ಮಲ್ಕೊಂಡ್ಬಿಟ್ಟಿದ್ದೆ, ಸೊ ಹಾಗಾಗಿ ಡೆಕೋರೇಷನ್ ಎಲ್ಲ ಹಾಗೆ ಬಿಟ್ಟಿದ್ದೆ, ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ. ಏನು ಬಂಗಾರಿ ಇದು? ಏನಿದೆಲ್ಲ? ಹಾಂ, ಏನಮ್ಮ ಇದು? ಬಾಯಿಲಿ, ಇಲ್ಲಿ ಬಾಯಿಲಿ. ಏನದು? ಏನು? ಏನಮ್ಮ ಅದು? ಒಂದು ಕಾರ್ ಮಾತ್ರ ಕಾಣಿಸ್ತಾ ಐತಿ. ಇಲ್ಲಿ ಬಾ, ನಿಂದ್ರ ಮೇಲೆ ಎಳ್ಕೊಂಬ, ಹಿಂಗೆ ಹಿಂಗೆ ಬಾ, ಹಿಂಗೆ ಬಾ, ಬಾ ಬಾ ಅದ್ರ ಮೇಲೆ. ಅವನೊಂದು ಕಾರ್ ತಗೊಳಕ್ ಹೋಗ್ತಾವನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.